ಸರಿ ನೋಡ್ರಿ ಈ ಕಡೆ ನೋಡಿ. ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ಸಂಖ್ಯೆಗಳ ಕಥೆ ಅಧ್ಯಾಯದ ಮೇಲೆ ಅನುಕ್ರಮವಾಗಿ 6ನೇ ವರ್ಕ್ಶೀಟು. ಈಗಾಗಲೇ ಇದೇ ಅಧ್ಯಾಯದ ಮೇಲೆ ಒಂದು ವರ್ಕ್ಶೀಟ್ ಮಾಡಿದ್ದೀವಿ ನಾವು. ಇನ್ನಷ್ಟು ಪ್ರಶ್ನೆಗಳನ್ನು ಈ ಒಂದು ವರ್ಕ್ಶೀಟ್ನಲ್ಲಿ ಚರ್ಚೆ ಮಾಡೋಣ. ನೋಡಿರಿ, ಮೆಸೊಪೊಟೋಮಿಯಾ ಪದ್ಧತಿಯಲ್ಲಿ ಬಳಸಿರ್ತಕ್ಕಂಥ ಸಂಕೇತ, ಇಲ್ಲೊಂದು 3 ಸಂಕೇತಗಳನ್ನು ಕೊಟ್ಟಿದ್ದಾರೆ, ಯಾವುದೂ ಅಲ್ಲನೋ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರೊಳಗೆ ಒಂದು ಯಾವುದೋ ಐತಿ. ಮೆಸೊಪೊಟೋಮಿಯಾ ಪದ್ಧತಿಯೊಳಗೆ ಬಳಸಿರ್ತಕ್ಕಂಥ ಸಂಕೇತ ಎ ಆಗ್ತದನೋ, ಬಿ ಆಗ್ತದ, ಸಿ ಆಗ್ತದ, ಉತ್ತರ ಏನಾಗ್ತದ? ಏನಾಗತ್ತಿಲ್ಲ. ಇದೇನು ಸೂಚಿಸ್ತೈತಿ? ಏನಿದು? ಒಂದನ್ನು ಸೂಚಿಸ್ತದೆ. ಉತ್ತರ ಇಷ್ಟ ಇದೆ. ಮೆಸೊಪೊಟೋಮಿಯಾ ಪದ್ಧತಿಯೊಳಗೆ ಬಳಸಿರ್ತಕ್ಕಂಥ ಸಂಕೇತ ಯಾವುದು ಅಂತ ಕೇಳಿದರೆ ಇದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ರೋಮನ್ ಪದ್ಧತಿಯಲ್ಲಿ ಎಮ್ನ ಬೆಲೆ, ಎಮ್ ಅಂದರೆ ಎಷ್ಟು? 1000 ಅನ್ನೋದು ನಿಮ್ಗೆ ಗೊತ್ತದ. ಈ 1000 ನಿಮಗೆ ಎಷ್ಟನೇ ಆಪ್ಷನ್ದಾಗ ಐತಿ? ಆಪ್ಷನ್ ಬಿನಾಗ ಐತೆ, ಹೌದಿಲ್ಲ? 1000 ಸರಿಯಾಗಿರ್ತಕ್ಕಂಥ ಉತ್ತರ. ಅಲ್ಲಿ ಸಪ್ಲ ಮಾಡಬೇಡಮ್ಮ. ನಿನಗೇನ್ರೇ ಗಂಟೆ ಅದು ಕೊಡ್ಲೇನು ಬರ್ಸಕ್ಕೆ ಹಿಂಗೆ ಡನ್ 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 ಸ್ಟಾರ್ಟ್ ಆಗಿ 2 ನಿಮಿಷ ಆಗಿಲ್ಲ, ತೊಂದರೆ ಕೊಡೋದ್ರೊಳಗೆ ನಿಂತಿಯಲ್ಲ. ಏನು ನಿನಗೆ ದೇವ್ರ ಬುದ್ಧಿ ಕೊಟ್ಟಾನ? ಏನಾರ ಕೆಟ್ಟ ಕೆಲಸ ಮಾಡತ್ತೀನಿ ಇಲ್ಲಿ ಅದನ್ನಾರ ಹೇಳು. ಅಥವಾ ನಿಮ್ಮ ತಲೆಯೊಳಗರೆ ಏನು ಓಡ್ತೈತಿ? ಈಗ ಪಾಠಕ್ಕೆ ನಿಂತ ತಕ್ಷಣ ನಮ್ಮ ಮಾನಸಿಕ ಸ್ಥಿತಿ ಕೆಡಿಸ್ಬಿಡ್ತೀರಿ. ಹಾಂ, ಏನು ಓಡ್ತೈತೆ ನಿಮ್ಮ ತಲೆಯಲ್ಲಿ? ಸರಿ ಅಲ್ಲಿದು ನೋಡ್ರಿ. 3ನೇ ಪ್ರಶ್ನೆ ಹೋಗೋಣ. ಇಲ್ಲಿ ಗುಣಾಕಾರ ಮಾಡೋದಿದೆ. ಈಗ ಇದು ಈಜಿಪ್ತಿಯನ್ ಪದ್ಧತಿ ಒಳಗದ. ಇದು ಎಷ್ಟನ್ನು ಸೂಚಿಸ್ತತಿ? 100 ಸೂಚಿಸ್ತತಿ. ಇದು ಎಷ್ಟನ್ನು ಸೂಚಿಸ್ತತಿ? 1000 ಸೂಚಿಸ್ತತಿ. ಸರಿ, 1 ನಿಮಿಷ ಇದನ್ನ ಸಪ್ರೇಟಾಗಿ ಬರ್ಕೋತಂತೇಳಿ. ಈಗ ಇಷ್ಟಂದ್ರೆ ಏನಂತ ಗೊತ್ತು ನಿಮ್ಗೆ? 100 ಅಂತ ಗೊತ್ತದ. ಇದನ್ನು 10 ಘಾತ 2 ಬರಿಬೋದಿಲ್ಲ? ಆಮೇಲೆ ಇದು ಏನನ್ನು ಸೂಚಿಸ್ತೈತಿ? 1000 ಸೂಚಿಸ್ತೈತಿ. 1000 10 ಘಾತ 3. ನನಗೆ ಇವೆರಡು ಗುಣಿಸ್ಬೇಕಾಗೈತಿ. ಇದನ್ನು ಮತ್ತು ಈ ಚಿಹ್ನೆಯನ್ನು ಇವೆರಡನ್ನು ನಂಗೆ ಗುಣಾಕಾರ ಮಾಡಬೇಕಾಗೈತಿ. 10 ಘಾತ 2 ಒಂದ, 10 ಘಾತ 3 ಒಂದು. 10 ಘಾತ ಎಷ್ಟಾಕತ್ತಿದ? 10 ಘಾತ 5ಕ್ಕೆ ಯಾವ ಚಿಹ್ನೆ ಐತೆ ಅಂತ ನೆನಪೈತೆ ಅಂದ್ರೆ ಯಾರಿಗಾರೆ? ಹಿಂಗೈತೆ ನೋಡ್ರಿ, ನೆನಪಾತನಿಲ್ಲ ನೋಡ್ರಿ. ನೆನಪಾಯ್ತು? ಇದು ಈಜಿಪ್ತಿಯನ್ ಪದ್ಧತಿಯಲ್ಲಿ ಬರ್ತಕ್ಕಂಥದ್ದು. ಇದು 10 ಘಾತ 5 ಸೂಚಿಸ್ತದೆ. ಇದ್ರ ಗುಣಲಬ್ಧ. ಮುಂದಿನ ಪ್ರಶ್ನೆ, ಇವು ಯಾವ ಪದ್ಧತಿ ಒಳಗದಾವ ಸಂಖ್ಯೆಗಳಿವು? ಹೆಂಗ್ಸ್ ಮತ್ತು ಜೋಂಗ್ಸ್. ಮೊದಲನೇದು ಜೋಂಗ್ಸು ಹೆಂಗ್ಸ್ ಅದ, 2ನೇದು ಜೋಂಗ್ಸ್. ಹಿಂಗದಾವಲ್ಲ, ಇದಾವ ಆರ್ಡ್ರದಾಗ ಅದಾವ. ಚೀನೀಸ್ ಪದ್ಧತಿ ಒಳಗದಾವ. ಪದ್ಧತಿ ಯಾವುದು? ಚೀನೀಸ್ ಪದ್ಧತಿ. ಚೀನಿ ಪದ್ಧತಿ, ಹಿಂದೂ ಪದ್ಧತಿ ಎರಡು ಹೆಚ್ಚು ಕಡಿಮೆ ಸೇಮ್ ಅದಾವು. ಚಿಹ್ನೆಗಳು ಪೂರ ಬೇರೆ ಅದಾವು. ಸ್ಥಾನ ಬೆಲೆ ಪದ್ಧತಿನೇ, ಇದು ಸ್ಥಾನ ಬೆಲೆ ಪದ್ಧತಿನ. ಅಲ್ಲಿ 0 ಇಲ್ಲ, ಅಲ್ಲಿ 0 ಐತೆ. ನಮ್ಮ ಹಿಂದೂ ಪದ್ಧತಿ ಒಳಗೆ 0 ಐತಿ, ಇಲ್ಲಿ 0 ಇಲ್ಲ ಅಷ್ಟ. ಇದು ನೋಡ್ರಿ, ಈ ಕಡೆ ನೋಡ್ರಿ, ಇದು 10 ಘಾತ 0 ತೋರಿಸ್ತದೆ ಸ್ಥಾನ ಬೆಲೆ. ಇದು 10 ಘಾತ ಎಷ್ಟ? 1. ಇದು 10 ಘಾತ ಎಷ್ಟು? 2. ಇದೆಷ್ಟ? 10 ಘಾತ 3. ಅಂದರೆ ಇದನ್ನು ನಾವು ವಿಸ್ತರಿಸಿ ಬರೋಣ. ಇದು ಎಷ್ಟು ನಿಮ್ಮ ತಿಳುವಳಿಕೆ ಇರ್ಬೇಕು. ಈಗ ಇದನ್ನು ವಿಸ್ತರಿಸಿ ಬರಿತೀನಿ ನಾವು. ಪ್ರಶ್ನೆ ಬರ್ಕೋತೀನಿ ನೋಡ್ರಿ, ದಯವಿಟ್ಟು ಲಕ್ಷ ಕೊಡ್ಬೇಕು ಎಲ್ಲರೂ. ಇವು ಜೋಂಗ್ಸು ಹೆಂಗ್ಸು? ಹೆಂಗ್ಸ್. 2, 3, 4 ಇದು. 2 ಹೆಂಗ್ಸ್. ಇದೆಷ್ಟು? 9 ಏನನ್ನ ಅವ್ರ ಅದಕ್ಕೆ? ಜೋಂಗ್ಸ್. ಇದೆಷ್ಟು? 7 ಏನದು? ಹೆಂಗ್ಸ್. ಆಮೇಲೆ ಇದು 2 ಜೋಂಗ್ಸ್. ಹೌದಾ? ಸ್ಥಾನ ಬೆಲೆಗಳು ಗೊತ್ತಾಗಿದ್ದಾವೆ ನಮಗೆ. ಇದ್ರ ಬೆಲೆ 2 ರಂಗಿದೆ. ಎಷ್ಟು ಟೋಟಲ್ ಎಷ್ಟು ಇದ್ರ ಬೆಲೆ? 2. ಯಾರು 5 ಹೇಳ್ತೀರಿ? 2 ಇದು. ಹೌದಿಲ್ಲ? 10 ಘಾತ ಎಷ್ಟು ಬರಿಬೇಕು? 2 ಗುಣಲೆ 10 ಘಾತ 3. ಅದು ಸ್ಥಾನ ಬೆಲೆ ಗುರುತಿಸಿರಲ್ಲ, ಗುಣಾಕಾರ ಮಾಡಲ್ಲ ಅದಕ್ಕೆ. ಹೌದಿಲ್ಲ? 1000 ಸ್ಥಾನದಾಗ ಐತೆ ಅದು. ಇದು 1000 ಸ್ಥಾನದಾಗ ಐತೆ. 2 ಗುಣಲೆ 10 ಘಾತ 3. ಇದು ಬೆಲೆ ಎಷ್ಟು? 9. 9 ಗುಣಲೆ 10 ಘಾತ ಎಷ್ಟು ಬರಿಬೇಕು? ಪ್ಲಸ್ ಇದು ಬೆಲೆ ಎಷ್ಟು? 7 ಗುಣಲೆ 10 ಘಾತ ಎಷ್ಟು? ಪ್ಲಸ್ ಇದು ಬೆಲೆ ಎಷ್ಟು? 10 ಘಾತ ಎಷ್ಟು ಬರೀಬೇಕು? ಇದನ್ನು ವಿಸ್ತರಿಸಿ ಹೆಂಗೆ ಬರೀದು ಗೊತ್ತಾಗ್ತಿಲ್ಲ. ಇದು ನಿಮ್ಮ ತಿಳುವಳಿಕೆಗೆ ಬರ್ದೇನ ಇಲ್ಲಿ, ನಿಮ್ಗೆ ಅರ್ಥ ಆಗಲ್ಲ ಅಂಥೇಳಿ. ಈಗ ನೋಡಿರಿ ಎಷ್ಟು ಆಕೈತೆ ನೋಡ್ರಿ. ಇದು 2 ಹಂಗೆ 2 10 ಘಾತ 3 ಅಂದರೆ 1000 ಹೋದಿಲ್ಲ ಇದು. 9 ಗುಣಲೆ 10 ಘಾತ 2 ಅಂದರೆ ಎಷ್ಟು? 100. 7 ಗುಣಲೆ 10 10 ಘಾತ 1 ಅಂದ್ರೆ 10 ಅಷ್ಟ.
10 ರ ಘಾತ 0 ಅಂದರೆ ಎಷ್ಟು 1. ಈಗ ಇದು 2000 ಆಯ್ತು. ಮೊದಲನೇ ಬೆಲೆ ಎಷ್ಟು ಆಯ್ತು ಹೇಳ್ರಿ 2000 ಆಯ್ತು. ಪ್ಲಸ್ ಎಷ್ಟು 900 ಇದ್ರ ಕೆಳಗೆ ಬರಲಿ 900. ಅದ್ರ ನೆಕ್ಸ್ಟ್ ಎಷ್ಟೈತೆ ನೋಡ್ರಿ 70. ಅದ್ರ ನೆಕ್ಸ್ಟ್ ಎಷ್ಟೈತಿ 2 ಐತಿ. ಒಟ್ಟು ಎಷ್ಟು ಆಗ್ಬೇಕು ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚೀನಿ ಸಂಖ್ಯೆ ಇದೆಯಲ್ಲ ಇದ್ರ ಬೆಲೆ ಎಷ್ಟು 2972 ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಅರ್ಥ ಆಗತ್ತೈತಿ ಎಲ್ಲರಿಗೂ? ಮುಂದಿನ ಪ್ರಶ್ನೆಗೆ ಸಾಗಲಿ. ಸರಿ, ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಇದು ನಿಮ್ಮ ಪುಸ್ತಕವು ಬಂದೈತೆ ಲೆಕ್ಕ, ಸ್ವಲ್ಪ ಇಂಪಾರ್ಟೆಂಟ್ ಲೆಕ್ಕ, ಪರೀಕ್ಷೆದಾಗ ಕೇಳೋ ಸಾಧ್ಯತೆ ಇರ್ತೈತಿ, ಅದಕ್ಕೆ ನಾವು ತೊಗೊಂಡಿದ್ದೀನಿ. ಇದನ್ನು ಹಿಂದೂ ಸಂಖ್ಯೆಗೆ ಪರಿವರ್ತನೆ ಮಾಡಲಾರ್ದ ಕೂಡಿಸ್ರಿ ಅಂತ ಹೇಳಿದ್ದಾರೆ ನೋಡ್ರಿ. ಇಲ್ಲಿ C 2 ಅದಾವು, ಆಮೇಲೆ X ಅಥವಾ 10 ಎಷ್ಟು ಅದಾವು 3 ಅದಾವು, ಆಮೇಲೆ 1 2 ಅದಾವು. C 1 2 3 4, X 1 ಆಮೇಲೆ 2. ಹೌದಿಲ್ಲ? ಇದನ್ನು ಏನು ಮಾಡೋದು ಈಗ ಏನು ಮಾಡ್ರಂದ್ರೆ ಇವು 2 C 1 2 3 4 5 C ತೊಗೋರಿ. ಅಂದರೆ ಇದು 500 ಆಕತಿಲ್ಲ. ಇದು ಇಷ್ಟೆಲ್ಲನೂ D ದಿಂದ ರಿಪ್ಲೇಸ್ ಮಾಡ್ಬೋದಿಲ್ಲ? D ನಿಂದ ರಿಪ್ಲೇಸ್ ಮಾಡ್ಬೋದೋ ಇಲ್ಲೋ? ಹಾಂ. ಆಮೇಲೆ ಮುಂದೇನೈತಿ X ಎಷ್ಟದ ನೋಡ್ರಿ, ಮುಂದೆ ಎಷ್ಟು ಉಳಿದ X 4. ಅದ್ರಾಗ ಯಾವ್ಯಾವ ಕೂಡಿಸ್ಕೋಬೋದು? X ಎಷ್ಟು ಕೂಡಿಸ್ಕೋತೀರಿ? ಯಾರು ಹೇಳ್ತೀರಿ? 4 ಕೂಡಿಸ್ಕೊಳಕ್ಕೆ ಬರ್ತದಿಲ್ಲ ಅದನ್ನ. ಈ 4X ತೊಗೊಂಡ್ರಿ ಅಂದ್ರೆ ಈ 4X ಇವೇನದಾವಲ್ಲ ಇವು 4X ತೊಗೊಂಡ್ರಿ ಅಂದ್ರೆ ಇದು ಎಷ್ಟು ಆಕೈತೆ ನೋಡ್ರಿ 1 2 3 40. 40 ಹೆಂಗೆ ಬರೀತೀರಿ? ಎಲ್ಲದ ಹಿಂದೆ X ಇಡೋದು. ಹೌದಾ ಇಲ್ಲ? ಇವು ಮುಂದೇನು 4 ಅದಾವಲ್ಲ 4 ಹೆಂಗೆ ಇದ್ದಂಗೆ ಇಟ್ಬಿಟ್ರಿ ಅಂದ್ರೆ ಇದನ್ನ ಹೆಂಗೆ ಬರಿಬೋದು ನೋಡ್ರಿ. ಇದು ಟೋಟಲ್ ಏನಾಯ್ತು ರೌಂಡ್ ಆಗೈತಲ್ಲ, ಮೊದಲನೇದು D ಆತಿದು, C ಉಳ್ದೈತಿ, ಇಲ್ಲಿ C ಬರೀರಿ. ಮುಂದೆ ಇದೆಲ್ಲ ಈಗ ರೌಂಡಪ್ ಮಾಡೈತೆ ನೋಡಿ, ಎರಡನೇ ರೌಂಡಪ್. ಇದು XL ಇದು. ಮುಂದೆ ಎಷ್ಟು ಬೇರೆ ಅವ್ರು 1 2 3 4 ತಿಳಿತೋ ಇಲ್ಲ? ರೋಮನ್ದೊಳಗೆ ಇರಲಿ, ಇದನ್ನೇನು ಬದಲಾಯಿಸೋದು ಬೇಡ. 4 5 ಒಂದೇನೋ ಡಿಜಿಟ್ ಬಿಟ್ಟೇನಿಲ್ಲ ನಾ ಇಲ್ಲಿ, ಒಂದು ನಿಮಿಷ ನೋಡ್ತೀನಿ ತಡ್ರಿ. ಇವು 3 ಅದಾವೆ ನೋಡ್ರಿ, ಇಲ್ಲೇ 3 ಅದಾವೆ. ಎರಡನೇದು ಲೈನ್ದಾಗ ಏನದಾವಲ್ಲ 3 ಅದಾವೆ. ಒಂದು ಬೈ ಮಿಸ್ಟೇಕಲ್ಲಿ ಮೆನ್ಷನ್ ಮಾಡೋದು ಉಳಿದೈತಿ, ಅದಕ್ಕೆ ಸರಿ ಮಾಡೋಣ ಅದನ್ನು. ಇಲ್ಲಿ ಲಕ್ಷ ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಐತಿ, ಹಂಗಂದ್ರೆ ಇಲ್ಲಿ ಇನ್ನೊಂದು ಗೆರೆ ಬರ್ತದೆ. ಇಲ್ಲಿ ಇನ್ನೊಂದು ಬತ್ತಂದ್ರೆ ಇದು ಟೋಟಲ್ ಎಷ್ಟು ಆತ ಹೇಳ್ರಿ? ಇವೆಲ್ಲ ಸೇರಿ ಎಷ್ಟು ಆಕತಿ? ಹಾಂ, ಇದು 5 ಆಕತಿ ಇಲ್ಲ, ಇದು V ಆಕತಿ. ಅಂದ್ರೆ ಈ 3 ತೆಗೆದ 4 ತೆಗೆದ ಏನು ಮಾಡೋಣ ಇಲ್ಲಿ V ಬರೀನಿಲ್ಲ. DCXLV ಸಾರಿ, ಇಲ್ಲಿ ಏನು ಬರೀ ನಾವು V ಅನ್ನು ಬರೆಯೋಣ. ಮತ್ತು ಅದ ಬರತ್ತೈತಲ್ಲ, ಯಾಕೆ ತಪ್ಪಂದ್ರೆ ಹಂಗದ V ಯಾವುದಿಲ್ಲ ಸರಿ. ನಾವು ಏನೋ ಹಿಂದೂ ಅಂಕೆಯಾಗಿ ಪರಿವರ್ತನೆ ಮಾಡಲಿಲ್ಲ, ಹಿಂದೂ ಅಂಕೆಯಾಗಿ ಪರಿವರ್ತನೆ ಮಾಡಲಾರ್ದೇ ಅದನ್ನು ಸಂಕಲನ ಮಾಡಿದ್ವಿ ಮತ್ತು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿನೇ ಬರೀಲಾಗೈತಿ. ತಿಳಿತು? ಸರಿ, 1292 ಐತಿ. ಇದನ್ನು 5ರ ಆಧಾರ ಪದ್ಧತಿಯೊಳಗೆ ಬರಿಬೇಕಾಗೈತಿ. 5ರ ಆಧಾರ ಪದ್ಧತಿಯೊಳಗೆ ಬರಿಬೇಕಂದ್ರೆ ನಿಮ್ಗೆ ಇವು ಗೊತ್ತಿರ್ಬೇಕು. 5ರ ಘಾತ 0, 5ರ ಘಾತ 1, 5ರ ಘಾತ 2 ಅಂದರೆ 25 ಹೌದಿಲ್ಲ? ಇದು 25, ಆಮೇಲೆ 125, ಮತ್ತು 5ರ ಘಾತ ಇದು 5ರ ಘಾತ 2 ಇದು 5ರ ಘಾತ 3, 5ರ ಘಾತ 4 ಎಷ್ಟು 625. ಇವಕ್ಕೆ ಚಿಹ್ನೆ ಏನದಾವ ನಿಮ್ಮ ತಲೆ ಇರ್ಬೇಕು. ತ್ರಿಭುಜ ಐತಿ, ಇದಕ್ಕೆ ಚೌಕಲ್ಲ. 25ಕ್ಕೆ ಏನೈತಿ ಹಿಂಗೆ ಎಕ್ಸಾಗಾನ್ ಐತಿ, ಇದಕ್ಕೇನೈತಿ ವೃತ್ತ ಐತಿ, ಇದಕ್ಕೆ ಹಿಂಗೆ ಕರ್ವ್. 5ರ ಘಾತ 5 ಐತಿ ಮುಂದಿನ ಚಿಹ್ನೆ ಹೇಳ್ತಿರೋದಿಲ್ಲ ನೀವು. ಸುಮ್ಮನೆ ನಿಮಗೆ ಪರಿಚಯಿಸಿದೆ ಇವತ್ತು, ನೀವೆಲ್ಲನೂ ಬೇಕಾಗಿಲ್ಲ, ಇಲ್ಲಿ ಯಾವ ಬೇಕಾಗ್ತಾವ ಅವತ್ತು ಉಪಯೋಗ ಮಾಡೋಣ ಅಂತ. ಸರಿ, 1292 ಐತಲ್ಲ, ಇದನ್ನು ಹೆಂಗೆ ಬರಿಬೋದು ಅನ್ನೋದನ್ನು ಸ್ವಲ್ಪ ನೋಡಿರಿ. 1292 ಅಂದ್ರೆ 1200ಕ್ಕಿಂತ ಹೆಚ್ಚೈತಿ. ಇದ್ರಾಗ ಯಾವ್ದು ಹೆಗ್ಗುರುತ ಸಂಖ್ಯೆ ತೊಗೋಬೇಕು? 625 ಐತಿ ನೋಡ್ರಿ. ಎರಡಲೇ 1200ಕ್ಕೆ ಸಮೀಪ ಬರ್ತೈತಿ. ಎರಡಲೇ ಬರ್ತೈತಿಲ್ಲ ಅದು. 2 ಗುಂಡ್ಲೆ 625 ಮಾಡೋಣ. 625 ಎರಡಲೇ ಎಟ್ಟಾತ ಹೇಳ್ರಿ? 600
1250 ಆಯ್ತು. ಇನ್ನು ಉಳಿತು ಎಷ್ಟು ನಿಮ್ಗೆ ಅದ್ರಾಗ? 1250 ಕಳೀರಿ 1292. 1292 1250 ಕಳೀನು ಎಷ್ಟು ಉಳಿತು? 42 ಉಳಿತಿಲ್ಲ. ಇನ್ನು 25 ಅಂತ ತಗೋರಿ. 1 ಗುಂಡ್ಲೆ 25. ಇನ್ನು 25 ತೆಗೀರಿ. 25 ತಗೊಂಡು ಏನಾಗಿದೆ? ಇನ್ನೆಷ್ಟು ಉಳಿತ? 12 5 ಹೋದ್ರೆ ಎಷ್ಟು? 7 ಹೋದಿಲ್ಲ? ಎಷ್ಟು? 4 3 ಹೋದ್ರೆ 1 17 ಉಳಿತು. 17 ಉಳ್ದೈತೆ. ಇದನ್ನ 1 ಗುಂಡ್ಲೆ 25 ತೊಗೋಬೇಕು. ಎಷ್ಟು 2 ತೊಗೊಂಡ್ರೆ ಹೆಚ್ಚಾಕೈತದೆ. ಈಗ 17 ಹೆಂಗೆ ತೊಗೊಳೋರ? 5 8 ತೊಗೋತೀರಿ. 3 ತೊಗೋತಿರಲ್ಲ? 3 ಬರ್ತಾವಲ್ಲ. 5 3 15 ಅಂದ್ರೆ 15 ಮೈನಸ್ ಆತ. ಇದ್ರಾಗ 15 ತೆಗೆದ್ರೆ ಉಳಿತು ಎಷ್ಟು? 2 ಉಳಿತಿಲ್ಲ? ನಾಳೆ ತಿಳಿಯತೈತ್ರಿ ನಿಮ್ಗೆ? ಆಮೇಲೆ 2 ಗುಂಡ್ಲೆ 5 ಘಾತ 0 ಹೌದಿಲ್ಲ? ಇದು 5 ಘಾತ 1 ಅಥವಾ 5 ಅಷ್ಟು ಅಂದಂಗೆ. ಇನ್ನು ಇದನ್ನು ಸಾಂಕೇತಿಕವಾಗಿ ಬರೋಣ. 1292 ಭಾಳ ಸರಳ ಐತೆ ನೋಡ್ರಿ. 625 ಚಿಹ್ನೆ ಎಷ್ಟು ಬರಿಬೇಕು? 2 ಅದಾವ 625 ಅಂದ್ರೆ ಇವತ್ತನ್ನ 2 ಬರಿಬೇಕು. ಇಲ್ಲಿ ನೋಡ್ರಿ 2 ಬರಿಬೇಕು. ನೆಕ್ಸ್ಟ್ 25 2 ಎಷ್ಟು ಬರಿಬೇಕು? 1 ಬರಿಬೇಕು. ಅಂದರೆ ಚೌಕ ಎಷ್ಟು ಹಾಕ್ಬೇಕು? ಇಲ್ಲಿ 1 ಚೌಕ ಹಾಕ್ಬೇಕು. ಆಮೇಲೆ 5 ಎಷ್ಟು ಬರಿಬೇಕು? 5 ಹೆಂಗೆ ಬರಿತೀವಿ? 25ಕ್ಕೆ ಏನು ಸಿಂಬಲ್ ಐತ್ರಿ? 25ಕ್ಕೆ ಷಡ್ಭುಜಾಕೃತಿ ಐತೆ ಹೌದಿಲ್ಲ? ಚೌಕ ಬೇಡ. ಇಲ್ಲಿ ಏನು ಹಾಕಬೇಕು? ಷಡ್ಭುಜಾಕೃತಿ ಹಾಕಬೇಕು. 1 ಷಡ್ಭುಜಾಕೃತಿ. ಇದು ಎಷ್ಟು? 25 ಮುಗಿತಲ್ಲ ಇದು? 25 ನಂತರ 5 ಐತಿ. 5ಕ್ಕೆ ಚಿಹ್ನೆ ಏನೈತಿ? ಚೌಕ ಐತಿ. 1 2 ಎಷ್ಟು ತೊಗೋಬೇಕ್ರೆ? 3 1 2 3 3 ಯಾಕೆ ಬಂದವನು ಗೊತ್ತಾತಿಲ್ಲ? ಇನ್ನು ತ್ರಿಭುಜ ಎಷ್ಟು ತೊಗೋಬೇಕು? 1 2 ಯಾಕೆ ಹೇಳ್ರಿ? 5 ಘಾತ 0 ಎಷ್ಟದಾವು ಅಂದರೆ 1 ಎಷ್ಟದಾವು? 2 ಅದಾವೆ. 1ರದ್ದು 2 ಬೇಕು. ಅದಕ್ಕೆ ಈ ರೀತಿ ನಾವು ತೊಗೋಬೇಕಾಗ್ತದೆ. ಇಷ್ಟ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಬೇಕಾಗಿಲ್ಲ. 1292 5ರ ಆಧಾರ ಪದ್ಧತಿಯಲ್ಲಿ ನಾನು ಬರೆದೆ. ತಿಳ್ಕೊಂಡ್ರಿ? ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಸರಿ. 888 ಐತಿ. 888 ಇದನ್ನು ಯಾವ ಪದ್ಧತಿ ಒಳಗೆ ಬರಿ ಅಂದಾರಂದ್ರೆ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಒಳಗೆ ಬರಿಬೇಕಾಗಿತ್ತು. ಇದನ್ನು ಹೆಂಗೆ ಹೊಡಿತೀನಿ ಅಂತಂದ್ರೆ 800 ಹೊಡಿತೀನಿ ಪ್ಲಸ್ 80 ಅಂತ ತೊಗೋತೀನಿ. ಆಮೇಲೆ 8 ಅಂತ ತೊಗೋತೀನಿ. ಈ 800 ಮತ್ತೆ ಹೆಂಗೆ ಮಾಡ್ರಂದ್ರೆ 8 ಗುಂಡ್ಲೆ ಎಷ್ಟು ಮಾಡೋಣ? 100 ಮಾಡೋಣ. 100ಕ್ಕೆ ಸಂಕೇತ ಐತ್ಲ ನಿಮ್ಮ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಒಳಗೆ. 80 ಹೆಂಗೆ ಮಾಡೋಣ? 8 ಗುಂಡ್ಲೆ 10 ಬರೆಯೋಣ. ಇಲ್ಲಿ ಮುಂದೆ ಎಷ್ಟು ತೊಗೊಳ್ಳೋಣ? 1 ತೊಗೊಳ್ಳೋಣ. ಇನ್ನು 888 ಇಕ್ಕೊಳ್ರಿ. ನೋಡ್ರಿ 100 8 ಸಿಂಬಲ್. ಈ 100 ಸಿಂಬಲ್ ಸಂಕೇತ ಎಷ್ಟು ತೊಗೋಬೇಕು? 8 ತೊಗೋಬೇಕು. ನೋಡ್ರಿ 1 2 3 4 5 6 7 8 ಅದನ್ನು ಈಗ 800 ಬರದೆ. ಪ್ಲಸ್ ಸಿಂಬಲ್ ಅದು ಏನು ಹಾಕ್ಬೇಕಾಗಿಲ್ಲ. ಅದ್ರ ಬಾಜುಕ್ಕೆ ಚಿಹ್ನೆಗಳು ಹಾಕೋತ ಹೋಗೋದು. 8 10 ಚಿಹ್ನೆ ಹಾಕ್ಬೇಕು. 1 ಸಂಖ್ಯೆ ಅಲ್ಲಿದೆ 10 ಇದು. 10ರದ್ದು 1 2 3 4 5 6 7 8 10 ಎಷ್ಟು ಬರದೆ? 8 ಬರದೆ. ಇನ್ನು 1 ಎಷ್ಟು ಬರೀಬೇಕು? ಅಂದ್ರೆ ಲಂಬಗೆರೆಗಳು ಎಷ್ಟು ಹಾಕಬೇಕು? 8 ಲಂಬಗೆರೆ ಹಾಕಬೇಕಿಲ್ಲ? 1 2 3 4 5 6 7 8 ತಿಳಿತಾ? ಎಷ್ಟು ಮಾಡೋದೈತಿ ಇಲ್ಲಿ? 888 ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಗಳು ಹೀಗೆಲ್ಲ ಬರೀತು. ಇದೆಲ್ಲ ಸ್ಟೋರಿ ಓದಿದಿರಿ ನೀವು? ಕತೆ ಓದಿದಿರಿ? ಏನೋ ಅಲ್ಲಿ ನಮ್ಮ ಸಾಲಿ ಗಂಟೆ ತಂದು ಕೊಡ್ಲೆ ನಿಂಗೆ ಹಿಂಗೆ ಮಾಸ್ತರ್ ಏನು ಕೆಲಸ ಮಾಡ್ತಿರ್ತಾನಲ್ಲ ಅವಾಗ ಹಿಂಗೆ ಹೊಡಿತು. ಮುಂದಿನ ಪ್ರಶ್ನೆ ನೋಡ್ರಿ. ವಿತರಣಾ ನಿಯಮ ಬಳಸಿ ಮಾಡಿದ್ದಾರೆ ಇದನ್ನ ಗುಣಾಕಾರ. ಇದು ಎಷ್ಟು? 100 ಅಲ್ಲ ಇದು? 100 ಮತ್ತು 100 ಐತಿ. ಗುಂಡ್ಲೆ ಎಷ್ಟು ಐತಿ ಇಲ್ಲಿ? 10 ಐತಿ. ಇದನ್ನು ಹಿಂಗೆ ಬರೀರಿ. ಪ್ಲಸ್ 200 ಅದ. 100 ಪ್ಲಸ್ 100 ಗುಂಡ್ಲೆ ಎಷ್ಟು? 10. ಇದನ್ನ ಇದಕ್ಕೆ ಒಳಗೆ ಗುಣಾಕಾರ ಮಾಡ್ರಿ. ವಿತರಣಾ ನಿಯಮ 100 ಗುಂಡ್ಲೆ 100 ಗುಂಡ್ಲೆ 10 ಪ್ಲಸ್ 100 ಗುಂಡ್ಲೆ 10
ಮುಂದಿನ ಹೆಗ್ಗುರುತು ಸಂಖ್ಯೆ ಬರ್ತೈತಿ. ಇದ 100, ಇದ 10. 10 ಘಾತ ಇದು 2, 10 ಘಾತ 1. ಅಂದ್ರೆ 10 ಘಾತ ಎಷ್ಟಾಕತಿ? 3 ಆಕತಿ. ಅಂದ್ರೆ 1000 ಹೌದಿಲ್ಲ? 1000 ಹೆಂಗೆ ಬರಿತೀರಿ? ನಿಮ್ಮ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಒಳಗೆ 1000ದ ಸಿಂಬಲ್ ಇದಾವದಿಲ್ಲ? ಪ್ಲಸ್ ಇನ್ನೊಂದು ಏನು ಬರ್ತೈತಿ ಇಲ್ಲಿ? ಹಾಂ, ಇದು 1000 ಬರ್ತೈತಿಲ್ಲ? ಯಾಕೆ 1000 ಬಂತು ಗೊತ್ತಾತಲ್ಲ? ನಾ ತಿಳಿತು. ಇದು 10 ಘಾತ 2, ಇದು ಕ್ವಶನ್ ಮಾರ್ಕ್ ಅಂದ್ರೆ. ಆಮೇಲೆ ಇದು 10 ಅಂದರೆ ಎಷ್ಟು? ಅವರೇ 10 ಇದು 10 ಘಾತ 1 ಅಂದರೆ ಟೋಟಲ್ ಏಟಾಯ್ತು? 10 ಘಾತ 3. 10 ಘಾತ 3 ಅಂದರೆ ಎಷ್ಟಿದೆ? 1000. 1000ದ ಸಂಕೇತ ಇದು ಬರ್ತದೆ. ತಿಳಿತಲ್ಲ? ಇಂಥವೆರಡು ಅದಕ್ಕೆ ಏನು ಮಾಡ್ರಿ, ಆಜು ಬಾಜು ಅಕ್ಕಪಕ್ಕ ಇಟ್ಬಿಟ್ರಿ ಸಾಕು. ಇಲ್ಲಿ ನಿಮ್ಗೆ ಇದ್ರ ಗುಣಾಕಾರ ಏನಾಕತಿ? ಪೂರ್ಣ ಆಕತಿ. ತಿಳಿತೋ ಏನು? ಮತ್ತೇನು ತಿಳಿಸ್ಬೇಕಿಲ್ಲಿ? ತಿಳಿತಲ್ಲ? ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಲೆಕ್ಕನ ನಿಮಗೆ. ಮುಂದಿನ ಪ್ರಶ್ನೆ 14,500 ಐತಿ. ಇದನ್ನು ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಬರೀಬೇಕಾಗೈತಿ. ಎಷ್ಟೈತಿ? 14,500 ಐತಿ. ಸ್ವಲ್ಪ ಕನ್ಫ್ಯೂಸ್ ಆಕತಿ ಪದ್ಧತಿ. ಹೆಗ್ಗುರುತು ಸಂಖ್ಯೆಗಳು ಯಾವುವು ಅನ್ನೋದು ನಿಮಗೆ ಕರೆಕ್ಟ್ ಇತ್ತು ತಲೆಯಾಗಂದ್ರೆ ಏನು ಕಷ್ಟ ಆಗೋದಿಲ್ಲ. ಸರಿನಾ? ಈ ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಹೆಗ್ಗುರುತು ಸಂಖ್ಯೆಗಳು ಏನೇನು ಬರ್ತಾವು ಅಂತ ನೋಡೋದಾದ್ರೆ ಇದನ್ನು ಒಡೆದು ಹೆಂಗಂತ ಆಮೇಲೆ ನೋಡೋಣ, ವಿಚಾರ ಮಾಡೋ ನೋಡಿದಿಡೋಣ ಅಂತ. ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂಥ ಹೆಗ್ಗುರುತು ಸಂಖ್ಯೆಗಳು ನೋಡ್ರಿ. 1 ಬರ್ತೈತಿ, ಅದ್ರ ಮೇಲೆ ಯಾವ್ದು ಬರ್ತೈತಿ? ನೆನಪ ಇಟ್ಟಿಲ್ಲ ನೋಡಿ ನೀವು. 0 ಎಲ್ಲೇ ಬರ್ತೈತಿ ರೀ? 0 ಸಂಖ್ಯೆದಾಗ ಐತಿ. ಹೆಗ್ಗುರುತು ಸಂಖ್ಯೆ ಆತೇನ 1, 20, 1, 20, ನೆಕ್ಸ್ಟ್ 60, ಆಮೇಲೆ 7,200 ಇತ್ಯಾದಿ ಹಿಂಗೆ ಹೋಗ್ತಾವೆ. ಇವು ಹೆಗ್ಗುರುತು ಸಂಖ್ಯೆಗಳು ಹೌದಿಲ್ಲ? ನಾವು 14,500 ಐತದೆ ಅಂದ್ರೆ 7,200ದು 2 ತೊಗೋಬೇಕು. 2 ತೊಗೋಬೇಕಾ ಬೇಡ? ಮಾತಾಡ್ರಿ. 7,200 ಇಚ್ಚಿನ ಆಮೇಲೆ ಬರೋ ನಡು. ಇಲ್ಲಿ 2 ತೊಗೋಬೇಕು. 2 ಪೂಜಿ ನೋಡಿರಿ. 2 ಪೂಜಿ 2 2 4, 2 7 ಎಷ್ಟಾಯ್ತು? ತಪ್ಪಿನ 1 4 ಬರಿಬೇಕಲ್ಲ ಏನ? ಕರೆಕ್ಟ್ ಐತಿಲ್ಲ ನೋಡ್ರಿ. 14,400 ಆತಿಲ್ಲ? ತಪ್ಪು ಬರ್ದೇನು ನೋಡ್ರಿ. ಮತ್ತೆ ಕರೆಕ್ಟ್ ಐತಿ. 7,200ದು 2, 14,400 ಆತ್ಲ? 14,500 ಐತದ. 14,500ದಾಗ 14,400 ಕಳೆದ್ರೆ ಇನ್ನು ಉಳಿದೆ ಅಷ್ಟು 100 ಉಳಿತು. 100ಕ್ಕೆ ಟ್ಯಾಲಿ ಆಗ್ಬೇಕಂದ್ರೆ 20ರದ್ದು 5 ತೊಗೊರ್ಲ. 5 ತೊಗೊಂಡ್ರೆ ಅಂದ್ರೆ ನೋಡ್ರಿ 5 20 ಎಷ್ಟು ಆಕತಿ? ಇನ್ನೂ ಹಿಂಗೆ ಮಾಡೋರು, ಹಿಂಗೆ ಬರಿಬೇಕಾಗಿತ್ತು ತಡ್ರಿ. ನಿಮ್ಗೆ ಇನ್ನೂ ಈಸಿ ಆಕತಿ, ತಿಳಿತೈತಿ. ತಿಳ್ಕೊರೆ. ನಂಗೆ ಸುಮ್ಮ ಮೆಕ್ಯಾನಿಕಲಿ ಯಾಂತ್ರಿಕವಾಗಿ ಅನ್ಬೇಡ. 2 ಗುಂಡ್ಲೆ 7,200 ಅಂದ್ರೆ 14,000 ಎಷ್ಟಾಯ್ತು? 400 ಆಯ್ತು. ಆಮೇಲೆ ಇಲ್ಲಿ 5ರದ್ದು ಇದು 5 ಗುಂಡ್ಲೆ 20 ಅಂದ್ರೆ 100 ಆಯ್ತು. ಈಗ ಟ್ಯಾಲಿ ಆತಲ್ಲ ಇದು. ಎಷ್ಟು ಕೂಡಿಸಿದ್ರೆ ನಮ್ಗೆ 15,400 ಬಂತಿಲ್ಲ? 14,500 14,500 ಆಯ್ತು. ಅಂದ್ರೆ ನಮ್ಗೆ 360ರದ್ದು ಯಾವುದೂ ಬೇಡ. 360ರದ್ದು ಯಾವುದೂ ಬೇಡ ಅಂದ್ರೆ ಏನು ತೊಗೋಬೇಕು? ಇಲ್ಲಿ ಸಂಖ್ಯೆ ಯಾವ್ದು ತೊಗೋಬೇಕು? 0 ತೊಗೊಂಡ್ರೆ ಇಲ್ಲಿ 0 ಬರೋದಿಲ್ಲ. ಇಲ್ಲಿ 1ರದ್ದು ಏನು ಮಾಡಬೇಕು? 0 ತೊಗೋಬೇಕು. ಈ ಥರದ್ದು ಗುಣಾಕಾರ ಮಾಡಿದ್ರೆ ಇಲ್ಲಿ ನೋಡ್ರಿ 0 × 360 0 ಬರ್ತೈತಿಲ್ಲ ಇದು? ಇದೆಲ್ಲ 0 ಬಂತು. ಆಮೇಲೆ 0 × 1 ಅಂದರೆ ಇದು ನಿಮಗೇನು ಕೊಡ್ತೈತಿ? 0 ಕೊಡ್ತೈತಿ. ಟೋಟಲ್ ಟ್ಯಾಲಿಗೆ ಏನು ವ್ಯತ್ಯಾಸ ಆಗಂಗಿಲ್ಲ. ಇನ್ನು ಚಿಹ್ನೆಗಳು ನೋಡ್ರಿ. ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಬರಿಬೇಕು. ಇಲ್ಲಿ ಹೊಡೆದು ಬರೀನು ಇದನ್ನು ನೋಡ್ರಿ. 2 ಗುಂಡ್ಲೆ 7,200 ಪ್ಲಸ್ 0 ಗುಂಡ್ಲೆ 360, 5 ಗುಂಡ್ಲೆ 20 ಪ್ಲಸ್ 0 ಗುಂಡ್ಲೆ ಎಷ್ಟು ಬರೀಬೇಕು? 1 ಬರಿಬೇಕು. ಇಷ್ಟ ಇದನ್ನು ಈ ರೀತಿ ವಿಸ್ತರಿಸ್ಕೋಬೇಕು. ನಾ ಈಗ ಉತ್ತರ ಬರೆಯತ್ತೇನೆ ನೋಡ್ರಿ. ನಿಖರವಾಗಿರ್ತಕ್ಕಂಥ ಉತ್ತರ ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ 1ಅನ್ನು ಯಾವ ರೀತಿ ಸೂಚಿಸ್ತೀವಿ? ಡಾಟದಿಂದ ಸೂಚಿಸ್ತೀವಿ. 1 ಸಾರಿ 1 ಅಲ್ಲ, 0 ಸಂಖ್ಯೆ. ಇಲ್ಲೇ ಯಾವುದು 0 ಎಷ್ಟು? 1 ಒಂದೇ ನಿಮಗೆ ಏನಿದೆ ಹೆಗ್ಗುರುತು ಸಂಖ್ಯೆ ಇದೆ.
ಇಲ್ಲಿ ತೊಗೋಬೇಕಾಗಿದ್ದು ಬೆಲೆ ಎಷ್ಟು ತೊಗೋಬೇಕು? 1 0 ತೊಗೋಬೇಕು. 0 ಅಂದರೆ ಹೆಂಗೆ ಸೂಚಿಸ್ತಾರೆ ನೀವು? ಈ ರೀತಿ ಸೂಚಿಸ್ತಾರೆ, ಸೆಲ್. ಇದು ನಿಮ್ಗೆ 0 ಆದ. ಆಮೇಲೆ 5 ಹೆಂಗೆ ಸೂಚಿಸ್ತಾರೆ? ಅಡ್ಡಗೆರೆ. ಮತ್ತೊಂದು 0 ಐತೆ ಅಂದ್ರೆ ಮತ್ತೊಂದು ಸೆಲ್ ತೋರಿಸ್ಬೇಕು. ಆಮೇಲೆ 2 ಚುಕ್ಕೆಯಿಂದ ಸೂಚಿಸ್ತೀವಿ. 1 2. ಇದು ಬಾಜುಕಿಂದ ನಿಮ್ಮ ತಿಳುವಳಿಕೆಗೆ, ಇದು ನಿಮ್ಮ ತಿಳುವಳಿಕೆಗೆ. ಇಲ್ಲೇನು ಕಲರ್ ಚೇಂಜ್ ಮಾಡಿ ಬರ್ದೇನಿಲ್ಲ, ಇದು ನೀವು ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ 14,500. ಇದು ಒಟ್ಟಾರೆ ಇದ್ರ ಬೆಲೆ ಎಷ್ಟು? 14,500. ತಿಳಿತನ್ರಪ್ಪ? ಇಲ್ಲ ಏನೋ ಡೌಟ್ ಇದ್ರೆ ಕೇಳಿ. ನಾನು ಸಾಧ್ಯವಾದ ಮಟ್ಟಿಗೆ ಅದನ್ನೆಲ್ಲ ವಿಸ್ತರಿಸಿ ಹೇಳಿದ್ದೀನಿ, ತಿಳ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಮತ್ತು ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಲೆಕ್ಕಗಳು ಭಾಳ ಕೊಟ್ಟಿಲ್ಲ ಅಲ್ಲಿ. ಒಂದು 4 ಲಾಸ್ಟ್ ಬ್ಯಾಕ್ ಕೊಟ್ಟಿದ್ದಾರೆ. ಒಂದು ಇಂಥದ್ದೊಂದು ಯಾವುದೋ ದೊಡ್ಡ ಸಂಖ್ಯೆ ಅಲ್ಲಿ ಒಂದು ಹಿಂಗೆ ಟೇಬಲ್ ಗದ್ಲೆಕ್ಕೆ ಹಾಕಿದಾರೆ ನೋಡು, ಅಲ್ಲೈತಿ. ತಿಳಿತಾನೆ ಈಗ ಹೇಳಿದರೆ ಒಂದು ಚೂರ್ರೆ ಹೋದ್ ತಲೆಗ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ ಏನಾಯ್ತು ನೋಡಿ. ಬಿಡಿಸಿ ಅಂತ ಹೇಳಿದಾರೆ ಅವ್ರು. ಇಲ್ಲೇ ಒಂದು ಚೀನಿ ಸಂಖ್ಯೆ ಐತಿ, ಇಲ್ಲೊಂದು ಚೀನಿ ಸಂಖ್ಯೆ ಐತಿ. ಇವೆರಡು ಚೀನಿ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿ ನಾವೇನು ಮಾಡೋಣ ಅಂದರೆ ಪ್ರತ್ಯೇಕವಾಗಿ ಮೊದಲನೇ ಸಂಖ್ಯೆ ತೊಗೋತೇನೆ. 1 2 3 4. ಇವಕ್ಕೇನು ಝೋಂಗ್ಸ್ ಅಂತಾರೆ? ಹೆಂಗ್ಸ್ ಅಂತೀರಿ? 4 ಝೋಂಗ್ಸ್, 4 ಹೆಂಗ್ಸ್, 7 ಝೋಂಗ್ಸ್. ಖಾಲಿ ಜಾಗ ಐತಿ ಇಲ್ಲಿ. ಆಮೇಲೆ 1 ಝೋಂಗ್ಸ್, 1 ಝೋಂಗ್ಸ್. ಈಗ ಇದನ್ನು ವಿಸ್ತಾರ ಮಾಡೋಣ. ಇದು 1 ನೋಡಿ, 10ರ ಘಾತ ಎಷ್ಟಿದು? 0. 10ರ ಘಾತ 1 ಇದು ಖಾಲಿ ಇದ್ರೂ ಅದಕ್ಕೆ ಸ್ಥಾನ ನೋಡೋದು. 0ಗೆ ಖಾಲಿ ಜಾಗ ಕೊಟ್ರೆ ಚೀನಿ ಸಿಸ್ಟಮ್ದೊಳಗೆ. ಇಲ್ಲಿ 10ರ ಘಾತ ಎಷ್ಟಿದು? 2. 10ರ ಘಾತ 3. 10ರ ಘಾತ ಎಷ್ಟಿದು? 4. 4 ಸ್ಥಾನಗಳವರೆಗೆ, 5 ಸ್ಥಾನಗಳವರೆಗೆ ಇಲ್ಲಿ ಬೆಲೆಗಳದಾವೆ ನೋಡ್ರಿ. 1 2 3 4 5 ಸ್ಥಾನ ಬೆಲೆಗಳದಾವೆ ಇಲ್ಲಿ. ಅಂದ್ರೆ 10ರ ಘಾತ 4 ತನಕ. ಹಾಂ, ಈಗ ಹೇಳ್ರಿ ಇದ್ರ ಬೆಲೆ ಹೇಳ್ರಿ. ಇದ್ರ ಬೆಲೆ ಎಷ್ಟು? 4. ಗುಂಡ್ಲೆ ಎಷ್ಟು ಬರಿಬೇಕು? 10ರ ಘಾತ 4 ಬರಿಬೇಕು. ಈಗ ಇದ್ರ ಬೆಲೆ ಹೇಳ್ರಿ. 10ರ ಘಾತ 3 ಎಷ್ಟು ತೊಗೋಬೇಕು? ಅವು 4 ಆಗೋದಿಲ್ಲ. 4 ಗುಂಡ್ಲೆ 10ರ ಘಾತ 3. ಆಮೇಲೆ ಇದ್ರ ಬೆಲೆ ಎಷ್ಟೈತಿ? 7 ಗುಂಡ್ಲೆ 10ರ ಘಾತ ಎಷ್ಟು ತೊಗೋಬೇಕು? ಹಾಂ, ಈಗ ಇದ್ರ ಬೆಲೆ ಎಷ್ಟು? ಖಾಲಿ ಅಂದರೆ 0. 10ರ ಘಾತ ಎಷ್ಟು? 1 ಪ್ಲಸ್ 1 ಗುಂಡ್ಲೆ 10ರ ಘಾತ ಎಷ್ಟು? ಇನ್ನು ಇದನ್ನೆಲ್ಲ ಸುಲಭೀಕರಣ ಮಾಡಿದ್ರಿ ಅಂದರೆ ನಿಮ್ಗೆ ಬೆಲೆ ಸಿಗ್ತದೆ. 4 ಗುಂಡ್ಲೆ 10ರ ಘಾತ 4 ಅಂದ್ರೆ 4ರ ಮುಂದೆ 0 ಇಟ್ಟು ಬರ್ತಾವ್ರೆ. ಡೈರೆಕ್ಟ್ ಬರಲಿ 4 0. ಈ ಕಡೆ ಲಕ್ಷ ಇರಲಿಲ್ಲ, ಅದರ ಈ ಕಡೆ ಲಕ್ಷ ಇರಲಿ. ಮಂಗ್ಯಾನಂಗೆ ಮಾಡಬೇಡಿ. 4ರ ಮುಂದೆ 0 ಎಷ್ಟು ಬರಿಬೇಕು? 1 2 3 4. ಇಲ್ಲಿ 4ರ ಮುಂದೆ 0 ಎಷ್ಟು ಬರಿಬೇಕು? ಯಾಕಂದ್ರೆ 1000 ಗುಣಿಸತ್ತೀರಿ. 10ರ ಘಾತ 3 ಐತಿ. 7 ಗುಂಡ್ಲೆ 10ರ ಘಾತ 2 ಐತಿ. 7ರ ಮುಂದೆ 0 ಎಷ್ಟು ಬರೀನು? 2 0 ಬರೀನು. ಇದನ್ನು 0ನ ಬರೀನು. 1 ಗುಂಡ್ಲೆ 10ರ ಘಾತ 0 ಅಂದರೆ ಎಷ್ಟದು? 1 ಆಯ್ತು. ಇವತ್ತನ್ನೆಲ್ಲ ಕೂಡಿಸಿ ಹೇಳೋಕ್ಕಾಗತ್ತೇನ? ಇದು 40,000, ಇದು 4,000. 40,000 ಒಂದು 4,000 ಅಂದ್ರೆ 44,000. 44,700. 44701. ಕರೆಕ್ಟ್ ಐತೆ ನೋಡ್ರಿ. ತಪ್ಪಿದ್ರೆ ಹೇಳ್ರಿ, ಏನ್ರಿ ಕೂಡಿಸುತ್ನಾಗ. 44701. ಇದು ಇಲ್ಲಿಗೆ ಮುಗಿಲಿಲ್ಲ. 2ನೇ ಪಾರ್ಟ್ ತೊಗೊಳೋಣ. ಈ ಟಿ ಆಕಾರ ಐತ್ಲ, ಅದಕ್ಕೆ ಏನಂತೀರಿ? 6 ಝೋಂಗ್ಸು ಹೆಂಗ್ಸದು? 6 ಝೋಂಗ್. ನೆಕ್ಸ್ಟ್ ಏನಿದೆ? ಅಡ್ಡ ಬಂತ. ಝೋಂಗ್ಸು ಹೆಂಗ್ಸ್ ನೋಡ್ರಿ. ಅದು ತಪ್ಪಾತಾರೆ ನೋಡ್ರಿ. ಲಂಬವಾಗಿ ಬಂದ್ರೆ ಝೋಂಗ್ಸ, ಅಡ್ಡ ಬಂದ್ರೆ ಹೆಂಗ್ಸ್. ಓಕೆ, ಇದೆಷ್ಟು ಹೆಂಗ್ಸ? 7 ಹೆಂಗ್ಸ. ಹಾಂ, 7 ಹೆಂಗ್ಸ. ಆಮೇಲೆ ಖಾಲಿ ಐತಿ. ಆಮೇಲೆ ಮತ್ತು 2 ಹೆಂಗ್ಸ್. ಎಷ್ಟು ಝೋಂಗ್ಸ್ ಅದ? 1 2 3 4 ಝೋಂಗ್ಸ್ ಐತಿಲ್ಲ. ಇನ್ನು ಇದನ್ನು ವಿಸ್ತಾರ ಮಾಡೋಣ. ಆಗಲೇ ಹೇಳಿದ್ನಲ್ಲ, ಅದ ಪ್ರಕಾರನ ಅಷ್ಟ ಸ್ಥಾನಗಳದಾವೆ ಇಲ್ಲಿ ಕೂಡ. ನೇರವಾಗಿ ಹೋಗಲಿ, ತಿಳಿತಾವ ಇಲ್ಲೋ? ಇದು ನೋಡ್ರೆ 10ರ ಘಾತ ಎಷ್ಟಿದೆ? ಆ ಕಡೆಯಿಂದ ಬರ್ರಿ, ನಿಮ್ಗೆ ಕನ್ಫ್ಯೂಸ್ ಆಗಂಗಿಲ್ಲ. ಇದು 10ರ ಘಾತ ಎಷ್ಟು? 0 ಇದು. 10ರ ಘಾತ 1 ಖಾಲಿ. ಅವು ಅಂಕಿ ಅನಿಸೋದ, ಸ್ಥಾನ ಬೆಲೆ ಗುಣಾಕಾರ ಹಾಕೋದ, ಪ್ಲಸ್ ಹಾಕಿ ಇಡೋದ. ಇಷ್ಟ ಆಯ್ತು, ಗದ್ದಲ ಮಾಡ್ಕೋಬೇಡ್ರಿ.
ಪುಸ್ತಕದಾಗೂ ಲೆಕ್ಕ ಕಡಿಮೆ ಇದಾವೆ. ಆದ್ರೆ ನಿಮ್ಗೆ ಅದು ವಿಷಯ ಗೊತ್ತಾಗಬೇಕಂದ್ರೆ ಒಂದಿಷ್ಟು ಹೆಚ್ಚುವರಿ ಕೆಲಸಗಳನ್ನು ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಅದ. ಇದ್ರ ಬೆಲೆ ಹೇಳ್ರಿ. 6 ಗುಂಡ್ಲೆ 10 ಘಾತ ಎಷ್ಟು? ಇಲ್ಲಿ ಎರಡನೇ ಸಂಖ್ಯೆ ಐತಿಲ್ಲ, ಚೀನಿ ಸಂಖ್ಯೆ, ಇದ್ರ ಬೆಲೆ ಎಷ್ಟು? ಗುಂಡ್ಲೆ 10 ಘಾತ ಎಷ್ಟು? 3ನೇ ಇದ್ರದ್ದು 10 ಘಾತ ಎಷ್ಟು? 2. ಇನ್ನು 2 ಅದ 10 ಘಾತ ಪ್ಲಸ್ 4 ಗುಂಡ್ಲೆ 10 ಘಾತ 0 ಅದ. ತಿಳಿತಲ್ಲ? ಸರಿ, ಈ ಕಡೆ ನೋಡ್ಬೇಕು. 6 ಗುಂಡ್ಲೆ ಡೈರೆಕ್ಟ್ 6 ಮುಂದೆ 4 0 ಬರಲಿ. ಹಾಂ, 60,000. ಇದು 7,000. ಇದು 0. ಇದು 20. 4 ಅಷ್ಟೇ ಅಲ್ಲ. 10 ಘಾತ 0 ಅಂದ್ರೆ 1. 4 1 4. ಇದೆಲ್ಲ ನಿಮ್ಮ ಸಲುವಾಗಿ ಚರ್ಚೆ ಮಾಡತ್ತೀನಿ ನಾನು. ನಿಮ್ಮ ಸಲುವಾಗಿನೇ ಚರ್ಚೆ ಮಾಡ್ತಾ ಇರೋದು, ಆ ಕಡೆ ಈ ಕಡೆ ನೋಡೋದಲ್ಲ. ನಿಮ್ಮ ಕೆಲಸನ ಮಾಡತ್ತಿಲ್ಲ ನಾ ಈಗ. ಇದ್ರಾಗ ಏನು ನಂದು ವೈಯಕ್ತಿಕ ಕೆಲಸ ಇತ್ತು ಇಲ್ಲಲ್ಲ, ಮತ್ತು ನೀವು ಯಾಕೆ ಗಮನಿಸಂಗಿಲ್ಲ? ನಿಮ್ಮ ಜವಾಬ್ದಾರಿ ಅಲ್ಲ ಅದು. 67,000 ಆಯ್ತು. 67024 ಅಲ್ಲ, 670 ಬೇಕಲ್ಲ, 67024. ಆದ್ದರಿಂದ ಒಟ್ಟು ಮೊತ್ತ ಈಕ್ವಲ್ಟು ಇಷ್ಟ ಬರೀತೀನಿ ನಾ. ಇಲ್ಲಿ ಜಾಗನೂ ಕಡಿಮೆ ಇದ್ದೆ, ಇವೆರಡು ಕೂಡಿಸ್ಕೊಳ್ಳೋಲ್ಲ. ಹಿಂದಿನ ಬೆಲೆ ಎಷ್ಟೈತಿ? 44,701 67024 ಅಷ್ಟು ಕೂಡಿಸಿದ್ರೆ ಇದು 5 2 ಓದ್ರಿದ್ನ 1,11,720. ಇವೇನು 2 ಚೀನಿ ಸಂಖ್ಯೆಗಳನ್ನ ಕೊಟ್ಟಿದ್ರಲ್ಲ, ಅವೆರಡರ ಮೊತ್ತವನ್ನು ಕಂಡಿಡಿದ್ನ. ತಲೆಯಲ್ಲಿ ಏನಾದರೂ ಚೂರರೆ ಹೋತು? ಕೆಲವ್ರು ಹಂಗೆ ತಲೆ ಕೆಟ್ಟಂಗೆ ಮಾಡ್ತಾರೆ. ಕೆಲವರು ನಿಂದೇನು ತಲೆಗಿಲಿ ಕೆಟ್ಟತೇನ? ಹಾಂ, ನಾನ್ ಸೆನ್ಸ್. ಮುಂದಿನ ಪ್ರಶ್ನೆ ನೋಡ್ರಿ, 11ನೇ ಪ್ರಶ್ನೆ. ಇಲ್ಲೇ ಕೊಟ್ಟಿದ್ದ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಒಳಗೆ ಐತಿ. ಇದನ್ನು ಬರಿಬೇಕಾಗೈತಿ ಯಾವ ಸಂಖ್ಯಾ ಪದ್ಧತಿ ಒಳಗೆ ಅಂದ್ರೆ ಮೊದಲು ಹಿಂದೂ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನ ಇದ್ರಾಗ ಬರೀದು ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ. ಸ್ವಲ್ಪ ದೊಡ್ಡದಾಕತಿ ಮಾಡೋಣ. ಆದರೂ ಇದು 10 ಘಾತ ಎಷ್ಟು? 5 ಇಲ್ಲ 4 ಇರ್ಬೇಕು. ಇದು 10 ಘಾತ 4, ಇದು 10 ಘಾತ 3 1000. ಇದು 10 ಘಾತ 2, ಅದು 1. ಇಷ್ಟು ಗೊತ್ತಿತ್ತು ಅಂದ್ರೆ ಈಸಿ ಆಕತ್ತೆ ನನಗೆ. ನೋಡ್ರಿ, ಇವೆರಡು ಅದಾವಲ್ಲ. ಸರಿ, ಇನ್ನೊಂದ್ಸಲ ಡ್ರಾ ಮಾಡ್ತೀನಿ ನೋಡ್ರಿ. ಇದು 1ನೇದ, ಆಮೇಲೆ ಇದು 2ನೇದ, ಆಮೇಲೆ ಇದು 1 2 ಇವು 3 ಅದಾವೆ. ಆಮೇಲೆ 2 ಕ್ವಶನ್ ಮಾರ್ಕ್ ಅದಾವೆ. 2 ಅಲ್ಲ 4 ಅದಾವು. ದಯವಿಟ್ಟು ಎಲ್ಲರೂ ಲಕ್ಷ ಕೊಡಬೇಕು. ಹಾಂ, ಮುಗೀತೀಗ ನಾ ಬರೆಯುವುದಾ? ಇದು 2 ಅದಾವೆ. ಇವು 10 ಘಾತ ಎಷ್ಟು? 4 ಹೌದಿಲ್ಲ? ಪ್ಲಸ್ ಇವು 3 ಅದಾವೆ. 10 ಘಾತ 3 ಅದಾವೆ. ಇವು 10 ಘಾತ 1 2 3 4 ಅದಾವೆ. 10 ಘಾತ ಎಟ್ರು? 100 ಅದ ಚಿನ್ನ. ಆಮೇಲೆ 2 ಗುಂಡ್ಲೆ 10 ಘಾತ ಎಷ್ಟಿದು? 0 1 ಅಲ್ಲ 0 ಯಾಕಂದ್ರೆ 1 ಅದು. ಈಗ ನೋಡ್ರಿ, ಇದೆಷ್ಟಾಯ್ತು? 2 ಗುಂಡ್ಲೆ 1 ಮುಂದೆ ಎಷ್ಟು 0 ಇಡ್ತೀರಿ? 4 ಪೂಜೆ. 3 ಗುಂಡ್ಲೆ 1,000. 4 ಗುಂಡ್ಲೆ 100 ಪ್ಲಸ್ 2 ಗುಂಡ್ಲೆ 1. 10 ಘಾತ 0 ಅಂದರೆ 1. ಇದು 20,000 20,000. ಇದೆಷ್ಟ? 3,000 400 2 ಎಲ್ಲ ಕೂಡಿಸಿ ಎಷ್ಟಾಯ್ತು ಹೇಳ್ರಿ? 23,000 ನೋಡ್ರಿ, ಕರೆಕ್ಟ್ ಐತೇನೆ? 23,402. ಓಕೆ, ಈಗ 23,402 ಬಂತು. ಇದನ್ನು ಮಾಯನ್ ಸಂಖ್ಯಾ ಪದ್ಧತಿ ಒಳಗೆ ಬರಿಬೇಕಾಗಿತ್ತು. 23,402 ಹಿಂಗೆ ಇರಲಿ. ನಾ ಆಗಲೇ ತಾಳೆ ಮಾಡಿದ್ನಲ್ಲ, ಹಂಗೆ ಟ್ಯಾಲಿ ಮಾಡ್ತೀನಿ ನೋಡ್ರಿ. 1ನೇ ಸ್ಥಾನ ಬೆಲೆ ಹೇಳ್ರಿ, ಮಾತಾಡ್ರಿ. 1 ಅದ್ರ ಮೇಲೆ ಯಾವ್ದು ಬರ್ತೈತಿ?
ಇದ್ರ ಮೇಲೆ ಯಾವ್ದು ಬರ್ತೈತಿ? ಇದ್ರ ಮೇಲೆ ಯಾವ್ದು ಬರ್ತೈತಿ? ಹಾಂ, ಅಂದ್ರೆ ನಾವು 7200 ಎರಡು ತೊಗೋಬೇಕು, 360 ಎರಡು ತೊಗೋಬೇಕು, 20 ಎರಡು ತೊಗೋಬೇಕು, 1 ಎರಡು ತೊಗೋಬೇಕು. ಇದು ಲೆಕ್ಕ ಹಾಕ್ಕೊಂಡ್ರೆ ಮುಗೀತು. 7 4 28 ಹೆಚ್ಚಾಕತ್ತೆ ಅಂದ್ರೆ 3 ತೊಗೊಂಡ್ರೆ ಸಮೀಪ ಬರ್ತೈತಿ. ಗುಣಾಕಾರ ಮಾಡಿ ಇಟ್ಟ ಬಿಡು ನಾವು. 3 ಗುಂಡ್ಲೆ 7200 ಇಷ್ಟು ಫಿಕ್ಸ, ಇದ್ರಾಗೇನು ಡೌಟೇ ಇಲ್ಲ. 3 0 0 ಮತ್ತೊಂದು 0, 3 2 ಎಷ್ಟು? 6, 3 7 21, 21,600 ಆತಿಲ್ಲ? ಎಷ್ಟ್ರಾಗ? 23,402ರಾಗ 21,600 ತೆಗಿರಿ. ಅಂದ್ರೆ 2 0 14ರಾಗ 6 ಹೋದ್ರೆ 8, 3ರಾಗ 2 ಹೋದ್ರೆ 1, ಇದು 0. 1,800, 1,802, 2ರಾಗ 2 ಹೋದ್ರೆ 0 ಇಲ್ಲ. 36 ಬಹುಶಃ 5ಲೇ ಬರ್ತೈತೆ ನೋಡ್ರಿ, 5ಲೇ. ಯಾಕಂದ್ರೆ 18 2ಲೇ 36, 36 ಅರ್ಧ ಮಾಡ್ರಿ ನಿಮ್ಗೆ 1800 ಬರ್ತಿಲ್ಲ ಇದು ನೋಡ್ರಿ. 5 ಗುಂಡ್ಲೆ 360 ಮಾಡ್ತೀನಿ ನಾ. ಇದನ್ನ ಹಿಂಗೆ ಡಿಫ್ರೆನ್ಸ್ ತೊಗೊಂಡಾಗ ಇನ್ನು ಏಟ್ ಅದು ಗುಣಿಸ್ಕೋಬೇಕು ಅನ್ನೋದು ಲೆಕ್ಕ ಹತ್ತೈತೆ ನಮಗೆ. ಹೆಂಗೆ ಹೊಡಿಬೇಕು ಅನ್ನೋದನ್ನು ಬೇಕಲ್ಲ ತಾಳೆ. ಈಗ ಗುಣಾಕಾರ ಮಾಡಿ ನೋಡ್ರಿ. 5 ಪೂಜಿ 5 6ಲೇ 33 ಕೈಲ 5 3 15 3 18 ನೋಡ್ರಿ. 1802 ಉಳಿದಿತ್ತು, ಇದ್ರಾಗ 1800 ಕಳೆದ್ರಿ. ಉಳಿತೆ ಅಷ್ಟೇ, ಬರೀ 2 ಉಳಿತಿಲ್ಲ. 2 ಉಳಿತಂದ್ರೆ ಇಲ್ಲಿ ಏನು ತೊಗೋಬೇಕು ಹೇಳ್ರಿ? 0ನ ತೊಗೋಬೇಕು. 20 ಇದು 0ನ ಬರಲಿ. 1 ಎಷ್ಟು ತೊಗೋಬೇಕು? 2 ತೊಗೋಬೇಕಲ್ಲ. 2 ಗುಂಡ್ಲೆ 1 ಅಂದರೆ ಎಷ್ಟಾಯ್ತು? ಎಲ್ಲ ಕೂಡಿಸ್ರೆ ಅದಕ್ಕೆ ಟ್ಯಾಲಿ ಆಗತ್ತೈತಿಲ್ಲ. 23,400 2ಕ್ಕೆ ಟ್ಯಾಲಿ ಆಗತ್ತೈತಿಲ್ಲ. ಇನ್ನು ಚಿಹ್ನೆ ಬರೆದ್ರೆ ಮುಗಿದು ಹೋತು. ಚಿಹ್ನೆಗಳನ್ನು ಬರೆದ್ರೆ ಮುಗಿದು ಹೋತು. ತಲೆ ಹಾಕ್ತೀರಿ ಸ್ವಲ್ಪ ಇಲ್ಲಿ ನೋಡ್ರಿ. ಇಲ್ಲೇ 1ರ ಚಿಹ್ನೆ ಎಷ್ಟು ಹಾಕಬೇಕು? 2 ಹಾಕ್ಬೇಕು. ಅಂದರೆ ಎಷ್ಟು ಡಾಟ್ ಕೊಡಬೇಕು? ಚುಕ್ಕಿ ಕೊಡಬೇಕು. ಡಾಟು ಗೆರಿನೋ? ಹಾಂ, ಚುಕ್ಕೆ 1, ಇದು 2. ಇಲ್ಲೇ 0 ತೊಗೋಬೇಕು, ಅಂದರೆ ಸೆಲ್ ತೋರಿಸ್ಬೇಕು. ಸೆಲ್ ತೋರಿಸ್ತೀರಿ. ನೆಕ್ಸ್ಟ್ 360 ಎಷ್ಟು ತೊಗೋಬೇಕು? 5 360 5 ಅಂದ್ರೆ 5ರದ್ದು ಸಿಂಬಾಲ್ ಹಾಕ್ಬೇಕು. ಇಲ್ಲಿ ಬರೀ ಒಂದ ಅಡ್ಡಗೆರೆ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ 5ಅನ್ನು ಹೆಂಗೆ ಸೂಚಿಸ್ತಾರೆ? ಅಡ್ಡಗೆರೆಯನ್ನು ಸೂಚಿಸ್ತಾರೆ 5. ಇನ್ನು 7,200 ಹೆಂಗೆ ಸೂಚಿಸ್ತಾರೆ? 3 7,200 3 ಅಂಕಿ 3 ಅಷ್ಟೇ. ನೀವು 7,200 ಸೂಚಿಸಬೇಕಾಗಿಲ್ಲ, 3 ಅಂಕೆ ಸೂಚಿಸ್ಬೇಕು. 3 ಅಂಕಿ ಡಾಟ್ 3 1, ಇದು 2, ಆಮೇಲೆ ಇದು ಎಷ್ಟು ಹೇಳ್ರಿ? 3. ನಿಮ್ಮ ಮಾಯನ್ ಸಂಖ್ಯಾ ಪದ್ಧತಿಯೊಳಗೆ ಇದನ್ನೇನು ಕಲರ್ ಚೇಂಜ್ ಮಾಡೋ ನಡುವು ಬರ್ದೇನಿಲ್ಲ, ಇದಷ್ಟೇ ಉತ್ತರ ನಿಮಗಿದೆ. ಇದು ನಿಮ್ಗೆ ತಿಳಿಯೋಕೆ, ಲೆಕ್ಕ ಹೊಂದ್ಸಾಕ, ಅಲ್ಲೇ ಈ ಕಡೆ ಸ್ಥಾನ ಬೆಲೆ ಬರ್ದೇನೆ, ಈ ಕಡೆ ಅಂಕಿಗಳು ಎಷ್ಟೆಷ್ಟು ತೊಗೋಬೇಕು ಅನ್ನೋದು ಬರ್ತದೆ. ಆಮೇಲೆ ಇದನ್ನು ವಿಸ್ತರಿಸಿಡ್ಬೋದಲ್ಲ ಈಗ ನೀವು ಈಜಿಲಿ. ಅಂದ್ರೆ ನೀವು ಹೇಳ್ರಿ ಈಗ ಇದು ನೋಡ್ರಿ. 3 ಗುಂಡ್ಲೆ ಎಷ್ಟು ಬರೆದ್ರಿ? ಇದನ್ನ 7,200. 5 ಗುಂಡ್ಲೆ ಎಷ್ಟು ಬರೆದ್ರಿ? 360 ಬರೆದ್ರಿ. ಆಮೇಲೆ 0 ಗುಂಡ್ಲೆ 20 ಬರೆದ್ರಿ. ಪ್ಲಸ್ 2 ಇಂಟು ಎಷ್ಟು ಬರೆದ್ರಿ? ಇನ್ನೇನೋ ಮುಂದೆ ಮಾಡಬೇಕಾಗಿಲ್ಲ. ಜಸ್ಟ್ ಇದನ್ನ ಇಷ್ಟು ಹಿಂಗೆ ವಿಸ್ತರಿಸಿಡೋದು. ಆ್ಯಕ್ಚುಲಿ ಹಿಂಗೆ ವಿಸ್ತರಿಸಿ ಇಟ್ಟ ಹಿಂಗೆ ಮಾಡ್ಕೋಬೇಕು. ಖರೆ ಇದನ್ನ ಮಾಡಿ ಅಲ್ಲಿ ಹೋದ್ರೆ ಸರಳ ಆಕೈತೆ ನನ್ನ ಪ್ರಕಾರ. ಹೌದಾ ಇಲ್ಲೋ? ನಾವು ಮೊದಲ ಇದನ್ನ ಹೆಂಗೆ ಹೊಡಿದಂತ ಒಂಥರ ಗೊಂದಲಾಕ. ಅದಕ್ಕೆ ಇದನ್ನು ರೆಡಿ ಮಾಡ್ಕೊಂಡು ನೀವು ಅಲ್ಲಿ ಉಲ್ಟಾ ಹೋದ್ರೂ ಕೂಡ ಏನು ತಪ್ಪಿಲ್ಲ. ನೀವು ಉತ್ತರ ಸರಿ ಆದರೆ ಸಾಕು. ನಿಮ್ಮ ಉತ್ತರ ಇದಕ್ಕೆ ಮಾಯನ್ ಪದ್ಧತಿಯೊಳಗೆ ಬರಿಬೇಕಂದ್ರೆ ಇದನ್ನ ಹಿಂಗೆ ವಿಂಗಡಿಸಿಟ್ಟಿರಬೇಕು, ಇದನ್ನು ಬರೆದಿರ್ಬೇಕು ಕರೆಕ್ಟ್ ಅಂದ್ರೆ ಸರಿ. ಅದು ಇದರಲ್ಲಿ ನಿಮ್ಮ ಲಾಜಿಕ್ಕನ್ನು ಇಂಪ್ರೂವ್ ಮಾಡ್ತಾವೆ ಲೆಕ್ಕಗಳು. ನಿಮ್ಮ ತರ್ಕವನ್ನು ಹೆಚ್ಚಿಸ್ತಕ್ಕಂಥ ಸಮಸ್ಯೆಗಳದಾವ. ಸ್ವಲ್ಪ ಎಲ್ಲರೂ ಮನಸ್ಸು ಕೊಟ್ಟು ಕೆಲಸ ಮಾಡಿರಿ ಈ ಎಲ್ಲ ವಿಷಯಗಳನ್ನು.